ಈ ವಿಡಿಯೋ ಯಾವುದೇ ಸಾಂಗ್ ನ ಬಗ್ಗೆ ಅಲ್ಲ. ಈ ವಿಡಿಯೋದಲ್ಲಿ ಒಂದು ಸ್ಕ್ಯಾಮ್ ಅಂದ್ರೆ ಮಾರ್ಕೆಟಿಂಗ್ ಗಿಮಿಕ್ ನ ಬಗ್ಗೆ ಹೇಳ್ಬೇಕಂತ ಬಂದಿದ್ದೇನೆ. ನಾನು ಕೂಡ ಈ ಸುಳ್ಳಿಗೆ ಬಲಿಯಾಗಿದ್ದೇನೆ, ಬೇರೆ ಯಾರು ಆಗಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೇನೆ. ಇದು ಯಾವುದೇ ಹಣದ ಸ್ಕ್ಯಾಮ್ ಬಗ್ಗೆ ಏನಲ್ಲ, ಇದು ನಾನು ಹಾಕಿರುವ ಕನ್ನಡಕದ ಬಗ್ಗೆ. ಇದರಲ್ಲಿ ಇರುವ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ನ ಬಗ್ಗೆ. ಆಕ್ಚುಲಿ ಇದು ಒಂದು ಕೋಟ್ಯಾಂತರ ರೂಪಾಯಿಯ ಹಗರಣ ಕೂಡ ಹೌದು. ಪ್ರತಿಯೊಬ್ಬ ಕನ್ನಡಕ ಬಳಕೆದಾರ ಈ ವಿಡಿಯೋನ ನೋಡ್ಲೇಬೇಕು. ಯಾಕಂದ್ರೆ ರೀಸೆಂಟ್ಲಿ ಟಿವಿಯಲ್ಲಿ, ಬಿಲ್ ಬೋರ್ಡ್ಸ್ ಗಳಲ್ಲಿ, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲಿ ನೋಡಿದ್ರು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ನ ಬಗ್ಗೆ ಅಡ್ವರ್ಟೈಸ್ಮೆಂಟ್ಸ್ ತುಂಬಾನೇ ಹಾಕ್ತಾ ಇದ್ದಾರೆ. ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ. ವೇಟ್, ನೀವು ಕನ್ನಡಕ ಹಾಕೋದಿಲ್ಲ ಅಂತ ವಿಡಿಯೋ ಕ್ಲೋಸ್ ಮಾಡಬೇಡಿ. ಏನ್ ಹೇಳ್ತಿದ್ದೇನೆ ಅಂತ ಕೇಳಿ. ನಿಮ್ಮ ಮನೆಯಲ್ಲಿ ಅಥವಾ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಾದ್ರೂ ಕನ್ನಡಕ ಬಳಸುವವರಿದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ಶೇರ್ ಮಾಡಿ. ಯಾಕಂದ್ರೆ ಕಂಪನಿಗಳು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ನಿಮ್ಮ ಕಣ್ಣಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲದಿದ್ರು 0 ಪವರ್ ನ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಹಾಕಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಸತ್ಯ ಏನಂದ್ರೆ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಬಳಸುವುದರಿಂದ ಆಗುವ ಲಾಭಕ್ಕಿಂತ ಅಪಾಯಗಳೇ ಹೆಚ್ಚು. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಕಣ್ಣಿನ ಡಾಕ್ಟರ್ ಅಲ್ಲ, ಮೆಡಿಕಲ್ ಸ್ಪೆಷಲಿಸ್ಟ್ ಅಲ್ಲ. ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ರಿಸರ್ಚ್ ಮಾಡಿ ಬೇರೆ ಡಾಕ್ಟರ್ ಗಳಿಂದ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿಡಿಯೋ ನೋಡಿದ ನಂತರ ನೀವು ಬೇಕಾದ್ರೆ ಇನ್ನೂ ರಿಸರ್ಚ್ ಮಾಡಿ ಖಾತರಿಪಡಿಸಿಕೊಳ್ಳಿ. ನಾನು ಕೂಡ ಆದಷ್ಟು ಬೇಗ ನನ್ನ ಸ್ಪೆಕ್ಸ್ ನಲ್ಲಿ ಇರುವ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಅನ್ನು ಚೇಂಜ್ ಮಾಡಬೇಕಂತ ಇದ್ದೇನೆ ವಿದಿನ್ ಅ ಮಂತ್. ಓಕೆ, ಹಾಗಾದ್ರೆ ವಿಷಯಕ್ಕೆ ಬರೋಣ. ಆಲ್ಮೋಸ್ಟ್ 2 ವರ್ಷಗಳ ಹಿಂದೆ ನನ್ನ ಹಳೆ ಕನ್ನಡಕ ತುಂಡಾದಾಗ ನಾನು ಹೊಸ ಕನ್ನಡಕ ಖರೀದಿಸಲಿಕ್ಕೆ ಅಂತ ಒಂದು ಪ್ರತಿಷ್ಠಿತ ಆಪ್ಟಿಕಲ್ ಸ್ಟೋರ್ ಗೆ ಹೋಗಿದ್ದೆ ಮಂಗಳೂರಿನಲ್ಲಿ. ಅಲ್ಲಿ ಫ್ರೇಮ್ ಸೆಲೆಕ್ಷನ್ ಆಯ್ತು. ಇನ್ನು ಲೆನ್ಸ್ ಅಂದ್ರೆ ಫ್ರೇಮ್ ನ ಒಳಗೆ ಫಿಟ್ ಆಗಿರುವಂತಹ ಗ್ಲಾಸ್, ಅದನ್ನು ಸೆಲೆಕ್ಷನ್ ಮಾಡುವಾಗ ಅವರು ಒಂದು ಬಗೆಯ ಹೊಸ ಲೆನ್ಸ್ ಅನ್ನು ಪುಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದುವೇ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಅಥವಾ ಬ್ಲೂ ರೇ ಫಿಲ್ಟರ್ ಲೆನ್ಸಸ್ ಅಂತ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ನಾರ್ಮಲ್ ಲೆನ್ಸ್ ಗಿಂತ ಕಾಸ್ಟ್ಲಿ ಕೂಡ ಹೌದು, ಆಲ್ಮೋಸ್ಟ್ ಡಬಲ್ ಅಂತಾನು ಹೇಳ್ಬಹುದು. ಅವರು ಮೊದಲು ಕೇಳಿದ ಪ್ರಶ್ನೆ, ನೀವು ಮೊಬೈಲ್ ತುಂಬಾ ಬಳಸ್ತೀರಾ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡ್ತೀರಾ? ನಾನು ಹಾಗೂ ನನ್ನಂತ ಲಕ್ಷಾಂತರ ಮಂದಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡದೆ ದಿನ ಕಳೆಯುವುದೇ ಇಲ್ಲ. ಇದು ಅವರಿಗೆ ಚೆನ್ನಾಗಿ ಗೊತ್ತು. ನೀವು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಯೂಸ್ ಮಾಡಿದ್ರೆ ಮೊಬೈಲ್ ಸ್ಕ್ರೀನ್ ಹಾಗೂ ಕಂಪ್ಯೂಟರ್ ಸ್ಕ್ರೀನ್ ಗಳಿಂದ ಬರುವ ನೀಲಿ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸಬಹುದು, ಇಲ್ಲವಾದರೆ ಆ ಲೈಟ್ಸ್ ತುಂಬಾ ಡೇಂಜರ್ ಅಂತ ಹೇಳಿಬಿಡ್ತಾರೆ. ಅಷ್ಟೇ, ಅಲ್ಲಿಗೆ ಕತೆ ಮುಗಿಯಿತು. ಒಂದು ಕನ್ನಡಕ ಖರೀದಿಸಲಿಕ್ಕೆ ಹೋದವನಿಗೆ ಏನೋ ಒಂದು ತೋರಿಸಿ ಅವನಿಂದ ಜಾಸ್ತಿ ಹಣ ವಸೂಲಿ ಮಾಡಿಯೇ ಬಿಟ್ರು. ಬ್ಲೂ ಗ್ಲಾಸ್ ಸಿಕ್ಕಿದ ಖುಷಿಯಲ್ಲಿ ಅವತ್ತಿನಿಂದ 2 ಗಂಟೆ ಜಾಸ್ತಿನೇ ಮೊಬೈಲ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೂ ಕಂಪ್ಯೂಟರ್ ನಲ್ಲಿ ಕೂಡ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಬಟ್ ನನಗೆ ರೀಸೆಂಟ್ಲಿ ಇದರ ಸತ್ಯಾಂಶ ಅರಿವಾದದ್ದು. ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಡಾಕ್ಟರ್ ರಾಹಿಲ್ ಚೌಧರಿ ಇವರು ಒಬ್ಬ ಐ ಡಾಕ್ಟರ್, ಕ್ಯಾಟ್ರಾಕ್ಟ್ ಅಂಡ್ ರಿಫ್ರಾಕ್ಟಿವ್ ಸರ್ಜನ್ ಕೂಡ. ಇವರ ಪ್ರಕಾರ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಒಂದು ಮಾರ್ಕೆಟಿಂಗ್ ಗಿಮಿಕ್. ಇದರಿಂದ ಬಳಸುವವರಿಗೆ ಲಾಭಕ್ಕಿಂತ ಜಾಸ್ತಿ ನಷ್ಟ ಇದೆ ಹಾಗೂ ಕಂಪನೀಸ್ ಗಳಿಗೆ ತುಂಬಾ ಲಾಭ ಕೊಡ್ತಾ ಇದೆ, ಕೋಟಿಗಳಲ್ಲಿ. ಇಲ್ಲಿಯವರೆಗೆ ಯಾವುದೇ ರಿಸರ್ಚ್ ಮೊಬೈಲ್ ಹಾಗೂ ಕಂಪ್ಯೂಟರ್ ನಿಂದ ಹೊರಬರುವ ಬ್ಲೂ ಲೈಟ್ ಕಣ್ಣಿಗೆ ಯಾವುದೇ ತರಹದ ಡ್ಯಾಮೇಜ್ ಮಾಡ್ತದೆ ಅಂತ ಹೇಳಲೇ ಇಲ್ಲ. ರಿಯಾಲಿಟಿ ಏನಂದ್ರೆ ಮೊಬೈಲ್ ಹಾಗೂ LED ಡಿಸ್ಪ್ಲೇ ಇದರಿಂದ ಹೊರಬರುವಂತಹ ಬ್ಲೂ ಲೈಟ್ ನ ಅಂಶ ಎಷ್ಟು ಕಡಿಮೆ ಇದೆ ಅಂದ್ರೆ ಅದರಿಂದ ಕಣ್ಣಿನ ಮೇಲೆ ಯಾವುದೇ ಪ್ರಭಾವ ಬೀರುವುದೇ ಇಲ್ಲ. ಇದಕ್ಕಿಂತ ಜಾಸ್ತಿ ಬ್ಲೂ ಲೈಟ್ ಮನೆಯಿಂದ ಹೊರಗಡೆ ಹೋಗುವಾಗ ಸಿಗುತ್ತೆ, ಸನ್ಲೈಟ್ ನಿಂದ, ಸ್ಟ್ರೀಟ್ ಲೈಟ್ ನಿಂದ, ಬೇರೆ ಯಾವುದೇ ಲೈಟ್ ಸೋರ್ಸ್ ಗಳಿಂದ. ಮತ್ತೆ ನೀವು ಹೇಳ್ಬೋದು, ತುಂಬಾ ಮೊಬೈಲ್ ನೋಡಿದ ನಂತರ ಅಥವಾ ತುಂಬಾ ಹೊತ್ತು ಟಿವಿ, ಕಂಪ್ಯೂಟರ್ ಸ್ಕ್ರೀನ್ ನೋಡಿದ ನಂತರ ಕಣ್ಣು ನೋಯುತ್ತೆ, ತಲೆನೋವು ತರ ಫೀಲ್ ಆಗುತ್ತೆ ಅಂತ. ಅದಕ್ಕೆ ಕಾರಣ ಬೇರೆನೇ ಇದೆ. ನೀವು ಮೊಬೈಲ್ ಮಾತ್ರವಲ್ಲ, ಬೇರೆ ಯಾವುದೇ ವಸ್ತುವನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಕೂತ್ರೆ, ಸ್ಪೆಷಲಿ ಕಣ್ಣಿಗೆ ಹತ್ತಿರವಾಗಿ ಇಟ್ಟು ನೋಡಿದ್ರೆ ನಿಮ್ಮ ಕಣ್ಣಿನ ಮೇಲೆ ಅದು ಪ್ರಭಾವ ಬಿದ್ದೇ ಬೀಳ್ತದೆ. ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಸುವಾಗ ನಮ್ಮ ಕಣ್ಣುಗಳು ಕಡಿಮೆ ಬ್ಲಿಂಕ್ ಮಾಡುತ್ತೆ. ನಾರ್ಮಲ್ ಆಗಿ ನಮ್ಮ ಕಣ್ಣುಗಳು 1 ನಿಮಿಷಕ್ಕೆ 16 ರಿಂದ 18 ಬಾರಿ ಬ್ಲಿಂಕ್ ಮಾಡ್ತದೆ. ಆದ್ರೆ ನಾವು ಸೀರಿಯಸ್ ಆಗಿ ಮೊಬೈಲ್ ಸ್ಕ್ರೀನ್ ಗಳನ್ನು ನೋಡುವಾಗ ಕೇವಲ 4 ರಿಂದ 5 ಬಾರಿ ಬ್ಲಿಂಕ್ ಮಾಡ್ತದೆ. ಇದರಿಂದಾಗಿ ನಮ್ಮ ಕಣ್ಣುಗಳು ಒಣಗ್ತವೆ. ಅದಕ್ಕೆ ಬೇಕಾದಂತಹ ಲುಬ್ರಿಕೆಂಟ್ ಅಂದ್ರೆ ಕಣ್ಣಿನಲ್ಲಿರುವ ನೀರಿನ ಅಂಶ ಕಡಿಮೆ ಬಳಕೆ ಆಗ್ತದೆ. ಅದರಿಂದಾಗಿಯೇ ಕಣ್ಣಿನಲ್ಲಿ ಸ್ಟ್ರೈನ್ ಫೀಲ್ ಆಗೋದು. ಇನ್ನೊಂದು ಕಾರಣ ಏನಂದ್ರೆ, ಹತ್ತಿರದ ವಸ್ತುಗಳನ್ನು ನೋಡುವಾಗ ನಮ್ಮ ಕಣ್ಣಿನಲ್ಲಿರುವ ಸ್ನಾಯುಗಳು ಅಂದ್ರೆ ಮಸಲ್ಸ್ ತುಂಬಾ ಒತ್ತಡಕ್ಕೆ ಒಳಗಾಗ್ತದೆ. ಯಾಕಂದ್ರೆ ನಮ್ಮ ಕಣ್ಣಿನ ಲೆನ್ಸ್ ಅನ್ನು ಫೋಕಸ್ ಮಾಡಿ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ. ಒಂದು ವೇಳೆ ನೀವು ತುಂಬಾ ಹೊತ್ತು ಮೊಬೈಲ್ ಅನ್ನು ಮುಖದ ಹತ್ತಿರ ಇಟ್ಟು ನೋಡ್ತಾ ಇದ್ರೆ ಕಣ್ಣಿನ ಈ ಸ್ನಾಯುಗಳು ಅಂದ್ರೆ ಮಸಲ್ಸ್ ಇದೆಯಲ್ಲ, ಅದು ಹೆಚ್ಚು ಹೊತ್ತು ಟೈಟ್ ಆಗಿ ಹಿಡಿದುಕೊಳ್ತದೆ ಈ ಲೆನ್ಸ್ ಅನ್ನು. ಈ 2 ಕಾರಣಗಳಿಂದಾಗಿಯೇ ಮೊಬೈಲ್ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ನೋಡಿದ ಮೇಲೆ ತಲೆನೋವು ಹಾಗೂ ಈ ಐ ಸ್ಟ್ರೈನ್ಸ್ ಅಂತ ಹೇಳ್ತಾರಲ್ಲ, ಅಂತಹ ಸೈಡ್ ಎಫೆಕ್ಟ್ಸ್ ಗಳು ಬರೋದು. ಈ ಬ್ಲೂ ಲೈಟ್, ರೆಡ್ ಲೈಟ್, ಗ್ರೀನ್ ಲೈಟ್ ನಿಂದ ಅಲ್ಲ. ಇಂತಹ ಐ ಸ್ಟ್ರೈನ್ ನಿಂದ ರಕ್ಷಿಸಿಕೊಳ್ಳೋದು ಹೇಗೆ? ಸಿಂಪಲ್. ಒಂದು ಮೊಬೈಲ್ ಹಾಗೂ ಕಂಪ್ಯೂಟರ್ ಬಳಕೆ ಕಡಿಮೆ ಮಾಡಿ. ಇಫ್ ಇಟ್ ಇಸ್ ನೆಸೆಸರಿ, ದೆನ್ ನೀವು ಪ್ರತಿ ಅರ್ಧ ಗಂಟೆಗೊಮ್ಮೆ ದೂರದ ವಸ್ತುಗಳನ್ನು ನೋಡಿ. ಎಕ್ಸಾಂಪಲ್, ಮರಗಳನ್ನು, ಆಕಾಶವನ್ನು, ಬೇರೆ ಯಾವುದೇ ದೂರದಲ್ಲಿರುವ ದೃಶ್ಯಗಳನ್ನು ನೋಡಿ. ಎಷ್ಟು ಹೊತ್ತು ಮೊಬೈಲ್ ಸ್ಕ್ರೀನ್ ಗೆ ಕೊಡ್ತಿರೋ ಅಷ್ಟೇ ಹೊತ್ತು ಇದಕ್ಕೂ ನೀಡಿ. ಇದರಿಂದ ನಿಮ್ಮ ಕಣ್ಣುಗಳ ಮೇಲೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹಾಗೂ ಕಣ್ಣುಗಳು ಜಾಸ್ತಿ ಬ್ಲಿಂಕ್ ಮಾಡೋದ್ರಿಂದ ಕಣ್ಣುಗಳು ನಯವಾಗಿಯೂ ಇರುತ್ತೆ, ಬಿಕಾಸ್ ಆಫ್ ಪ್ರಾಪರ್ ಲುಬ್ರಿಕೇಶನ್. ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ನಾನು ಒಂದು ವಿಷಯ ಹೇಳಿದ್ದೆ, ನೆನಪಿದ್ಯಾ? ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ನಿಂದ ಕಣ್ಣಿಗೆ ತುಂಬಾ ನಷ್ಟ ಇದೆ ಅಂತ. ಕಣ್ಣಿಗೆ ಮಾತ್ರ ಅಲ್ಲ, ನಮ್ಮ ಕಂಪ್ಲೀಟ್ ಲೈಫ್ ಸ್ಟೈಲ್ ಗೆ ತುಂಬಾ ನಷ್ಟ ಇದೆ. ನಾನು ಪರ್ಫೆಕ್ಟ್ ಎಕ್ಸಾಂಪಲ್. ಹೆಚ್ಚು ಹೆಚ್ಚು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಬಳಸೋದ್ರಿಂದ ನೀವು ತುಂಬಾ
ಲೇಜಿ ಆಗ್ತೀರಾ. ನಿಮ್ಮ ಸ್ಲೀಪ್ ಸೈಕಲ್ ಅಂದ್ರೆ ನಿದ್ರೆ ಹಾಳಾಗಿ ಬಿಡುತ್ತೆ. ಸೂರ್ಯನಾಗ್ಲಿ ಕಂಪ್ಯೂಟರ್ ಸ್ಕ್ರೀನ್ ಆಗ್ಲಿ ಅದರಿಂದ ಬರುವ ಬ್ಲೂ ಲೈಟ್ ನಿಮ್ಮ ನಿದ್ರಾ ಚಕ್ರವನ್ನು ಅಂದ್ರೆ ಸ್ಲೀಪ್ ಸೈಕಲ್ ಅನ್ನು ಕಂಟ್ರೋಲ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಮೆಲಾಟೋನಿನ್ ಅಂತ ಒಂದು ಹಾರ್ಮೋನ್ ಇದೆ. ಇದು ನಮ್ಮನ್ನು ಮಲಗಿಸುವ ಹಾಗೂ ಎಬ್ಬಿಸುವ ಕೆಲಸ ಮಾಡ್ತದೆ. ಎಲ್ಲಿಯವರೆಗೆ ಹೊರಗಡೆ ಸೂರ್ಯನಿಂದ ಬರುವ ಬ್ಲೂ ಲೈಟ್ ಇರುತ್ತದೋ ಅಲ್ಲಿವರೆಗೆ ಇದು ಕಡಿಮೆ ಲೆವೆಲ್ ನಲ್ಲಿ ಇರುತ್ತೆ. ನಿಮ್ಗೆ ಗೊತ್ತಿರಬಹುದು, ಸನ್ಲೈಟ್ ನಲ್ಲಿ 7 ಬಣ್ಣಗಳಿರುತ್ತೆ, ಅದರಲ್ಲಿ ನೀಲಿ ಕೂಡ ಒಂದು. ಯಾವಾಗ ಸಂಜೆ ಆಗ್ತದೋ ಆವಾಗ ಬ್ಲೂ ಲೈಟ್ ಕಡಿಮೆ ಆಗ್ತದೆ. ಇದರಿಂದ ದೇಹದಲ್ಲಿ ಮೆಲಟೋನಿನ್ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಬಟ್ ಎಲ್ಲಿಯವರೆಗೆ ನೀವು ತುಂಬಾ ಲೈಟ್ ಗಳು ಇರೋ ಪ್ರದೇಶದಲ್ಲಿ, ರೂಮ್ ನಲ್ಲಿ ಆರ್ ಸ್ಕ್ರೀನ್ ಎದುರು, ಕಂಪ್ಯೂಟರ್ ಮೊಬೈಲ್ ಫೋನ್ ಎದುರು ಇರ್ತಿರೋ, ಇದರ ಉತ್ಪತ್ತಿ ಕಡಿಮೆ ರೇಟ್ ನಲ್ಲಿ ಇರುತ್ತೆ. ಆವಾಗ ನಿಮ್ಗೆ ನಿದ್ರೆ ಬರೋದೇ ಇಲ್ಲ. ಎಕ್ಸಾಂಪಲ್ ನೋಡಿ, ಹಳ್ಳಿ ಕಡೆ ಜನರು ಬೇಗ ಮಲಗಿ ಬೇಗ ಹೇಳ್ತಾರೆ. ಯಾಕಂದ್ರೆ ಅವರು ಇರುವಂತಹ ಪ್ರದೇಶದಲ್ಲಿ ಜಾಸ್ತಿ ಆರ್ಟಿಫಿಷಿಯಲ್ ಲೈಟ್ಸ್ ಗಳಾಗಲಿ, ಟಿವಿ ಮೊಬೈಲ್ ಸ್ಕ್ರೀನ್ ಗಳಾಗಲಿ ಇರೋದಿಲ್ಲ. ಬಟ್ ರೀಸೆಂಟ್ ಟೈಮ್ ನಲ್ಲಿ ಎಲ್ಲ ಚೇಂಜ್ ಆಗಿದೆ. ಹಳ್ಳಿಗಳಲ್ಲಿ ಕೂಡ ಸ್ಲೀಪ್ ಸೈಕಲ್ ಚೇಂಜ್ ಆಗ್ತಾ ಬರ್ತಿದೆ ಬಿಕಾಸ್ ಆಫ್ ಓವರ್ ಯೂಸ್ ಆಫ್ ಮೊಬೈಲ್ ಫೋನ್. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಮಲಗುವಾಗ ಮೊಬೈಲ್ ಫೋನ್ ಬಳಸಲೇಬಾರದು. ಈ ರೀಲ್ಸ್ ಶಾರ್ಟ್ಸ್ ಗಳನ್ನು ನೋಡಿ ನೋಡಿ ಸಮಯ ಕಳೆಯುವುದೇ ಗೊತ್ತಾಗುದಿಲ್ಲ. ಎಷ್ಟು ಹೊತ್ತು ಸ್ಕ್ರೀನ್ ನೋಡ್ತಿರೋ ಅಷ್ಟು ಹೊತ್ತು ಕಣ್ಣಿನ ಸ್ಟ್ರೈನ್ ಕೂಡ ಜಾಸ್ತಿ ಆಗುತ್ತೆ, ನಿದ್ರೆ ಕೂಡ ಲೇಟ್ ಆಗಿ ಬರುತ್ತೆ. ಕೆಲವರು ಕೇಳಬಹುದು, ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಅನ್ನು ರಾತ್ರಿ ಹೊತ್ತು ಮಾತ್ರ ಯಾಕೆ ಬಳಸಬಾರದು? ಆವಾಗ ಮೆಲಾಟೋನಿನ್ ಹಾರ್ಮೋನ್ ಜಾಸ್ತಿ ಉತ್ಪತ್ತಿಯಾಗಿ ಬೇಗ ನಿದ್ರೆ ಬರ್ಬೋದಲ್ವಾ? ಬೇಗ ನಿದ್ರೆ ಬರ್ಲಿಕ್ಕೆ ನಿಮ್ಗೆ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಬಳಸಬೇಕಂತಿಲ್ಲ. ನೀವು ಬಳಸುವ ಮೊಬೈಲ್ ಹಾಗೂ ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ಆಲ್ರೆಡಿ ಬ್ಲೂ ಲೈಟ್ ಫಿಲ್ಟರ್ ಸೆಟ್ಟಿಂಗ್ಸ್ ಇರುತ್ತೆ, ಅದನ್ನು ಇನೇಬಲ್ ಮಾಡಿ ಅಷ್ಟೇ. ನೈಟ್ ಮೋಡ್ ಅಥವಾ ರೀಡರ್ ಮೋಡ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನು ಆನ್ ಮಾಡ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಕಣ್ಗಳಿಗೆ. ಸುಮ್ಮನೆ 1,000-2,000 ಕೊಟ್ಟು ಬ್ಲೂ ಲೈಟ್ ಫಿಲ್ಟರ್ ಗಿಮಿಕ್ಗೆ ಬಲಿಯಾಗೋದು ಬೇಡ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರಣಕ್ಕೂ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಗಳನ್ನು ಬಳಸಲೇಬಾರದು. ಯಾಕಂದ್ರೆ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ನಿಂದ ನಾವು ಬಿಳಿ ಬಣ್ಣವನ್ನು ನೋಡುವಾಗ ಅದು ಸ್ವಲ್ಪ ಹಳದಿ ಬಣ್ಣದ ತರ ಕಾಣಿಸ್ತದೆ. ಈ ಸಣ್ಣ ಮಕ್ಕಳ ಬಾಡಿ ಹಾಗೂ ಈ ಕಣ್ಣುಗಳು ಡೆವಲಪ್ ಆಗೋ ಟೈಮ್ ನಲ್ಲಿ ನಾವು ಅವರಿಗೆ ಇಂತಹ ಫಿಲ್ಟರ್ ಗ್ಲಾಸ್ ಗಳನ್ನೇ ಹಾಕಿಸಿಬಿಟ್ರೆ ನೀವೇ ಹೇಳಿ ಅವರ ಕಲರ್ ಪರ್ಸೆಪ್ಷನ್ ಹೇಗೆ ಡೆವಲಪ್ ಆಗುತ್ತೆ? ಆ ಮಕ್ಕಳು ಸಾಮಾನ್ಯವಾಗಿ ಕಾಣುವಂತಹ ಬಣ್ಣಗಳನ್ನು ಬೇರೆದೇ ಬಣ್ಣಗಳಿಂದ ನೋಡಲು ಪ್ರಾರಂಭಿಸ್ತಾರೆ. ಅಂದ್ರೆ ಅಂತ ಮಕ್ಕಳು ಈ ಹಳದಿ ಬಣ್ಣವನ್ನೇ ಬಿಳಿ ಅಂತ ನಂಬ್ತಾರೆ. ಲೈಟ್ ಹಳದಿ ಬಣ್ಣ ನಾ ಹೇಳಿದೆಲ್ಲ ಅದು. ಯಾಕಂದ್ರೆ ನಾವು ಹೇಳ್ತೀವಿ ಅವರಿಗೆ ದಿಸ್ ಇಸ್ ವೈಟ್, ದಿಸ್ ಇಸ್ ಯೆಲ್ಲೋ ಅಂತ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಈ ಒರಿಜಿನಲ್ ಕಲರ್ ನೋಡ್ಲೇ ಇಲ್ಲ ಅಂದ್ರೆ ಅದರ ಪ್ರಕಾರನೇ ಮಕ್ಕಳ ಕಣ್ಣುಗಳು ಡೆವಲಪ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಅಟ್ ಲೀಸ್ಟ್ ಸ್ವಲ್ಪ ಜನರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು. ತುಂಬಾ ಜನರಿಗೆ ಹೆಲ್ಪ್ ಆಗ್ಬೋದು ನೀವು ಬಯಸಿದ್ರೆ. ಫ್ಯಾಮಿಲಿ ಅಂಡ್ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.